ಓಕೆ, ಇವತ್ತು ನಾನು ಬ್ಲೌಸಲ್ಲಿ ಕಂಟಿನ್ಯೂಷನ್ ಕಾಲರ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಕಂಟಿನ್ಯೂಷನ್ ಕಾಲರು ಬ್ಲೌಸಲ್ಲಿ. ಓಕೆ, ಇದನ್ನು ನಾವು ಡ್ರೆಸ್ಸಲ್ಲಿ ಕೂಡ ಮಾಡ್ಬೋದು, ಹಾಗೆ ಬ್ಲೌಸಲ್ಲಿ ಕೂಡ ಮಾಡ್ಬೋದು. ಇದು ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ನಾನಿವಾಗ ಕಂಟಿನ್ಯೂಷನ್ ಕಾಲ್ ನೆಕ್ ಕಟಿಂಗ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೆಕ್ ವಿಡ್ತ್ 6.5, ಹಾಫ್ ನೆಕ್ ವಿಡ್ತ್ 3 ಕಾಲು ಆಗುತ್ತೆ. ಎಕ್ಸ್ಟ್ರಾ 1/4 ಇಂಚು ಸಿಂಗಲ್ ಪಟ್ ಸೇರಿಕೊಂಡು 3.5 ಆಯಿತು. ಡೀಪು 7.5 + half 18 ಇಂಚಸ್ ತೊಗೊಳ್ಳಿ, ಮತ್ತು 3.5 ಬಾಕ್ಸ್ ಹಾಕಿ. ಓಕೆ, ಇಲ್ಲಿಂದ 1 ಇಂಚು ಆಚೆ ತಗೊಂಡು ಈ ಲೈನ್ ಜಾಯಿನ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಂದ ಪೆಂಟಗನ್ ಶೇಪ್ ಜಾಯಿನ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಕ್ಯಾನ್ಸಲ್ ಕಟ್ ಮಾಡ್ಕೊಳ್ಳಿ. ಕಂಟಿನ್ಯೂಷನ್ ಕಾಲರ್ಗೆ ಇಲ್ಲಿಂದ 1 ಇಂಚು ಆಚೆಗೆ ಹೋಗಬೇಕಿದು. ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳಿ, 3.5. ಓಕೆ, ನೋಡಿ ಬ್ಯಾಕಲ್ಲಿ ನೆಕ್ ವಿಡ್ತು 3 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಡೌನ್ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಒಂದು ರೌಂಡ್ ನೆಕ್ ಶೇಪ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಫೇಸಿಂಗ್ ಮಾಡ್ಕೋಬೇಕು. ಇದಾದಮೇಲೆ ಇದು ನೆಕ್ ರೌಂಡ್ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಇಂಚ್ ಬಂತು ಅಂತ. 4 ಇಂಚ್ ಬಂತು. ಫ್ರಂಟಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಇಂಚ್ ಬಂತು ಅಂತ. ಇದು 1 ಇಂಚ್ ಬಿಟ್ಟು ತೊಗೊಳ್ಳಿ. 7 ಇಂಚ್, ಎಕ್ಸಾಂಪಲ್ 7 ಇಂಚ್ ತೊಗೊಳ್ಳಿ. 7, 4, 11 ಇಂಚು. 11, 22 ಇಂಚು. ಓಕೆ, ಟೋಟಲ್ಗೆ ನಾನೀಗ ಕಂಟಿನ್ಯೂಷನ್ ಕಾಲರ್ನ 22 ಇಂಚ್ ಕಟ್ ಮಾಡ್ಕೊತೀನಿ. ನೋಡಿ, ಇದು 1 ಇಂಚ್ ಅಗಲ ಇರಬೇಕು, ಲೆಂತ್ 22 ಇಂಚ್ ಇರಬೇಕಿದು. ಓಕೆ, ಆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ತೀನಿ ನಾನು. ಕಂಟಿನ್ಯೂಷನ್ ಕಾಲರ್ ಇದೆ. ಎಕ್ಸಸ್ ಇದೆ, 22 ಇಂಚ್ ಬೇಕಾಗಲ್ಲ, ಜಾಸ್ತಿ ಬಂದಿದೆ. ನಾವು ಎಕ್ಸಸ್ ಬೇಕು ಬಂದರೆ ಕಟ್ ಮಾಡ್ಕೋಬೋದು ನಾವು. ಬಟ್ ಕಾಲು ಸ್ವಲ್ಪ ಲೆಂತ್ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಯಾವಾಗಲೂ. ಓಕೆ, ತಾವು ನೋಡ್ಬೋದು. ಈಗ ಈ ಕಾಲರು ಈ ಥರ ಬಂದು ಫಿನಿಶಿಂಗ್ ಆಗುತ್ತೆ, ಒಳಗಡೆ ಬಂದು ಈ ಥರ ಫಿನಿಶಿಂಗ್ ಆಗುತ್ತೆ. ಈಗ ಬರುತ್ತದೆ. ಓಕೆ, ಥ್ಯಾಂಕ್ ಯು.